ಲೋಕಸಭಾ ಚುನಾವಣೆ ಇನ್ನೇನು ಸಮೀಪಿಸ್ತಾ ಇದೆ. ಎಲ್ಲ ಪಕ್ಷಗಳಲ್ಲೂ ಕೂಡ ಇದಕ್ಕೋಸ್ಕರ ತಯಾರಿಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ, ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಯಾರ ಅಭ್ಯರ್ಥಿಯನ್ನ ನಿಲ್ಲಿಸಬೇಕು ಅನ್ನುವಂತ ಚರ್ಚೆ ಜೋರಾಗ್ತಾ ಇದೆ. ಆದ್ರೆ ಈ ಮೈತ್ರಿ ನಾಯಕರ ಕ್ಷೇತ್ರ ಹಂಚಿಕೆ ವಿಚಾರ ಮಾತ್ರ ಇನ್ನೂ ಕಗ್ಗಂಟಾಗೆ ಉಳ್ಕೊಂಡಿದೆ. ಈಗಾಗಲೇ ಮೊದಲ ಪಟ್ಟಿ ಬಿಡುಗಡೆ ಮಾಡಿದೆ ಬಿಜೆಪಿಯ ಹೈಕಮಾಂಡ್. ಮಂಡ್ಯ ಲೋಕಸಭಾ ಕ್ಷೇತ್ರ ದಿನೇ ದಿನೇ ರಂಗೇರ್ತಾ ಇದೆ, ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹೈಕಮಾಂಡ್ ನಿಂದ ಎಚ್ಡಿಕೆ ಭರವಸೆ ಸಿಕ್ಕಿದ್ರು ಕೂಡ ಗೊಂದಲ ಮಾತ್ರ ಮುಂದುವರಿತಾ ಇದೆ. ಸಂಸದೆ ಸುಮಲತಾ ನಡೆಯಿಂದ ಜೆಡಿಎಸ್ ನಾಯಕರಿಗೆ ಟೆನ್ಷನ್ನು. ಹೀಗಾಗಿ ನಾಳೆ ಬಿಜೆಪಿ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಬುಲಾವನ್ನ ನೀಡಿದೆ. ಜೆಡಿಎಸ್ ವರಿಷ್ಠರಿಗೆ ಬುಲಾವನ್ನ ನೀಡಿದೆ ಬಿಜೆಪಿಯ ಹೈಕಮಾಂಡ್. ನಾಳೆ ಕ್ಷೇತ್ರ ಹಂಚಿಕೆ ಗೊಂದಲಕ್ಕೆ ತೆರೆ ಬೀಳುವಂತ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ನೋಡಿ, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿದೆ, ಒಟ್ಟಿಗೆ ಲೋಕಸಭಾ ಚುನಾವಣೆಯನ್ನ ಎದುರಿಸೋಕೆ ಮುಂದಾಗಿದೆ. ಆದ್ರೆ ಈ ಕ್ಷೇತ್ರ ಹಂಚಿಕೆ ವಿಚಾರ ಇದೆಯಲ್ಲ, ಅದು ಇನ್ನೂ ಹಾಗೇನೆ ಗೊಂದಲ ಮುಂದುವರಿತಾ ಇದೆ. ಒಂದು ಕ್ಲಾರಿಟಿ ಅನ್ನೋದು ಎರಡೂ ಪಕ್ಷದವ್ರಿಗೆ ಸಿಕ್ಕಿಲ್ಲ. ಅದರಲ್ಲೂ ಹೆಚ್ಚು ಕುತೂಹಲ ಕಾರಣವಾಗ್ತಾ ಇರೋದು ಅಂತಂದ್ರೆ ಅದು ಮಂಡ್ಯನೇ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನೆಲ್ಲ ಆಗಿತ್ತು ಬೆಳವಣಿಗೆಗಳು ಅನ್ನೋದು ಗೊತ್ತಿದೆ ಅಲ್ವಾ. ಹಾಗಾಗಿ ಈ ಬಾರಿಯೂ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಸುಮಲತಾ ಅವರು ಪಟ್ಟಿಡ್ಕೊಂಡು ಕೂತಿದ್ದಾರೆ, ಬಿಲ್ಕುಲ್ ನಾನು ಬೇರೆ ಕ್ಷೇತ್ರಕ್ಕೂ ಹೋಗಲ್ಲ, ಚುನಾವಣೆಯಿಂದ ಹಿಂದೆನೂ ಸರಿಯಲ್ಲ, ಟಿಕೆಟ್ ಕೊಡದೇ ಇರಲಿ, ನಾನು ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಜೆಡಿಎಸ್ ಕೂಡ ನೀವು ಏನು ಬೇಕಾದರೂ ಮಾಡಿ, ಮಂಡ್ಯ ನಮ್ಮ ತವರು ಕ್ಷೇತ್ರ, ನಮ್ಮ ಭದ್ರಕೋಟೆ, ಅದನ್ನು ಬಿಟ್ಕೊಡೋ ಮಾತೇ ಇಲ್ಲ ಅಂತ ಜೆಡಿಎಸ್ ಕೂಡ ಹೇಳ್ತಾ ಇದೆ. ಇದರ ನಡುವೆ ಬಿಜೆಪಿ ಗೊಂದಲಕ್ಕೀಡಾಗಿದೆ. ಯಾರಿಗೆ ಟಿಕೆಟ್ ಕೊಡೋದು, ಯಾರಿಗೆ ಬಿಡೋದು, ಏನಾಗತ್ತೆ, ಈ ಜಗಳದಲ್ಲಿ ಏನಾದರೂ ಕಾಂಗ್ರೆಸ್ಸಿಗೆ ಲಾಭ ಆಗ್ಬಿಟ್ರೆ ಏನ್ ಮಾಡೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರುಗಳು ಇದ್ದಾರೆ. ಹಾಗಾಗಿ ಜೆಡಿಎಸ್ ಮತ್ತು ಬಿಜೆಪಿ ಇಬ್ಬರೂ ರಾಜ್ಯ ನಾಯಕರಿಗೆ ನಾಳೆ ದೆಹಲಿಗೆ ಬನ್ನಿ ಅಂತ ಬುಲಾವನ್ನ ಕೊಡಲಾಗಿದೆ, ಚರ್ಚೆಯನ್ನ ಮಾಡಲಾಗುತ್ತೆ. ಬಟ್ ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ವೇಳೆ ಜೆಡಿಎಸ್ಗೆ ಅಂತ ಬಿಟ್ಕೊಟ್ರೆ ಸುಮಲತಾ ಅವರ ನಡೆಗೇನು, ಅವರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರೆ ಅದು ಬಿಜೆಪಿಗೂ ಸಮಸ್ಯೆ ಆಗುತ್ತೆ, ಜೆಡಿಎಸ್ಗೂ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಏನ್ ಮಾಡಬೇಕು, ಅವ್ರು ಮನವೊಲಿಸ್ಬೇಕಾ? ಈಗಾಗಲೇ ಮಾತುಕತೆಗಳಾಗಿದೆ, ಅವರು ನಾನು ಯಾವುದೇ ಕಾರಣಕ್ಕೂ ಬೇರೆ ಕ್ಷೇತ್ರಕ್ಕೆ ಹೋಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಂತ ಸುಮಲತಾ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿಬಿಟ್ರೆ ಜೆಡಿಎಸ್ನ ಕತೆಗೇನು? ಇರುವ ಕೆಲವೇ ಕೆಲವು ಕ್ಷೇತ್ರಗಳು ಜೆಡಿಎಸ್ನ ಭದ್ರಕೋಟೆ ಅಂತ ಕರೆಸ್ಕೊಳ್ತಾ ಇರೋದು. ವಿಧಾನಸಭಾ ಚುನಾವಣೆ ಆದ್ಮೇಲೆ ಅದರ ಒಂದು ಕ್ಲಾರಿಟಿ ಜೆಡಿಎಸ್ಗೆ ಸಿಕ್ಬಿಟ್ಟಿದೆ, ಎಲ್ಲೆಲ್ಲಿ ನಾವು ದೃಢವಾಗಿದ್ದೀವಿ, ಎಲ್ಲೆಲ್ಲಿ ಸಮಸ್ಯೆ ಇದೆ ಅಂತ. ಅದರಲ್ಲಿ ಮಂಡ್ಯ ಬಿಟ್ಕೊಟ್ಬಿಟ್ರೆ ತೀರಾ ಕಷ್ಟ ಆಗುತ್ತೆ. ಈಗೇನೋ ಬಿಜೆಪಿ ಜೊತೆಗೆ ಹೊಂದಾಣಿಕೆ ಆಗಿದೆ, ಈಗ ಬಹಳಷ್ಟು ಕುತೂಹಲ ಕಾರಣವಾಗ್ತಾ ಇದೆ ಈ ವಿಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಈಗಾಗ್ಲೇನೆ ಚುನಾವಣೆಗೆ ಎಲ್ಲ ತಯಾರಿಗಳು ನಡೀತಾ ಇದೆ. ಬಿಜೆಪಿ ಫಸ್ಟ್ ಲಿಸ್ಟ್ ಕೂಡ ಅನೌನ್ಸ್ ಆಗಿದೆ. ಆದ್ರೆ ಈ ಹೊಂದಾಣಿಕೆ ವಿಚಾರದಲ್ಲಿ ಬಹಳಷ್ಟು ಗೊಂದಲ ಇದೆ, ಪ್ರಮುಖವಾಗಿ ಮಂಡ್ಯ ವಿಚಾರ. ಇದಕ್ಕೆ ಯಾವಾಗ ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ತಾರೆ, ಯಾರಿಗೆ ಟಿಕೆಟ್ ಸಿಗ್ಬೋದು, ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ? ರಾಜ್ಯದಲ್ಲಿ ಎನ್ಡಿಎ ಮೈತ್ರಿಕೂಟದ ಕ್ಷೇತ್ರ ಹಂಚಿಕೆ ಸಮಸ್ಯೆ ಇನ್ನೂ ಕೂಡ ಬಗೆಹರಿಸಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಮೊದಲ ಹಂತದಲ್ಲಿ ಮೊದಲ ಪಟ್ಟಿಯನ್ನ ಬಿಜೆಪಿ ಹೈಕಮಾಂಡ್ ಬಿಡುಗಡೆ ಮಾಡಿದೆ. ಅದರಲ್ಲೂ ಕೂಡ ರಾಜ್ಯದ ಯಾವ ಕ್ಷೇತ್ರವನ್ನು ಕೂಡ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ಕೂಡ ಸೂಚಿಸಿಲ್ಲ, ಘೋಷಣೆ ಮಾಡಿಲ್ಲ. ಹಾಗಾಗಿ ಒಂದು ಕಡೆ ಯಾವ ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕು ಅನ್ನೋ ಗೊಂದಲ ಇನ್ನೂ ಇದೆ. ಹಾಗಾಗಿ ರಾಜ್ಯ ನಾಯಕರು ಹಾಗೂ ಜೆಡಿಎಸ್ ನಾಯಕರುಗಳ ಜೊತೆ ಅಂತಿಮ ಒಂದು ಮಾತುಕತೆಗೂ ಬಿಜೆಪಿ ಹೈಕಮಾಂಡ್ ನಾಯಕರು ಮುಂದಾಗಿರುವಂತದ್ದು. ಒಂದು ಕಡೆ ಮಂಡ್ಯ ಲೋಕಸಭಾ ಕ್ಷೇತ್ರ ಜೆಡಿಎಸ್ಗೆ ಸಿಗುತ್ತೆ ಎಂಬ ಹೈಕಮಾಂಡ್ ನಾಯಕರಿಂದ ಭರವಸೆ ಸಿಕ್ಕಿದ್ರು ಕೂಡ ಸಮಸ್ಯೆ ಮಾತ್ರ ಇನ್ನ ಬಗೆಹರಿದಿಲ್ಲ. ಯಾಕೆಂದ್ರೆ ಹಾಲಿ ಸಂಸದೆ ಸುಮಲತಾ ಅವರು ಕೂಡ ನಾನು ಮತ್ತೆ ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತಾ ಇದೀನಿ, ನನ್ನ ರಾಜಕೀಯ ಮಾಡಿದ್ರೆ ಅದು ಮಂಡ್ಯದಿಂದಲೇ, ನಾನು ಬೇರೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಿಲ್ಲ, ನಾನು ರಾಜಕೀಯ ಕ್ಷೇತ್ರದಲ್ಲಿ ಇರ್ಬೇಕಾದ್ರೆ ಅದು ಮಂಡ್ಯವೇ ಕಾರಣ, ಅದಕ್ಕಾಗಿ ನಾನು ಮಂಡ್ಯದಿಂದ ಮತ್ತೆ ಸ್ಪರ್ಧೆ ಮಾಡ್ತೀನಿ, ಕಾಯ್ದು ನೋಡಿ ಹೈಕಮಾಂಡ್ ನಾಯಕರ ಯಾವ ಒಂದು ಆ ತಂತ್ರವನ್ನ ಹೇಳ್ತಾರೆ, ಯಾರಿಗೆ ಒಂದು ಮನ್ನಣೆಯನ್ನು ಕೊಡ್ತಾರೆ ಎಂದು ಕಾಯ್ದು ನೋಡಿ ಎಂಬ ವಿಚಾರವನ್ನ ಹೊರಹಾಕ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರು ಕೂಡ ಗೊಂದಲ ಹೆಚ್ಚಾಗ್ತಾನೆ ಇದೆ. ಯಾರಿಗೆ ಟಿಕೆಟ್ ಕೊಡ್ತಾರೆ, ಯಾರನ್ನ ಅಭ್ಯರ್ಥಿ ಆಯ್ಕೆ ಮಾಡ್ತಾರೆ ಅನ್ನೋದು ಕೂಡ. ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಪ್ರಭಾವವನ್ನು ತೋರಿಸ್ಕೋಬೇಕು, ಶಕ್ತಿ ಪ್ರದರ್ಶನ ಮಾಡಬೇಕು ಅಂದ್ರೆ ಒಂದು ಕಡೆ ಜೆಡಿಎಸ್ ನಾಯಕರು
ಸಾಕಷ್ಟು ತಮ್ಮ ಬಿರುಸಿನ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮಂಡ್ಯ ಭಾಗದ ನಾಯಕರ ಸಭೆ ಕೂಡ ಆಗಿದೆ. ಯಾರ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಾರೆ ಅವರಿಗೆ ಮೈತ್ರಿ ಧರ್ಮದ ಆಧಾರದ ಮೇಲೆ ನಾವು ಹೊಂದಾಣಿಕೆ ಮಾಡಿಕೊಂಡು ನಾವು ಅಭ್ಯರ್ಥಿಯನ್ನ ಗೆಲ್ಲಿಸ್ಬೇಕು ಎಂಬ ಸೂಚನೆಯನ್ನ ಈಗಾಗಲೇ ಕೊಟ್ಟಿರುವಂತದ್ದು. ಹಾಗಾಗಿ ಯಾರಿಗೆ ಟಿಕೆಟ್ ಮಂಡ್ಯ ಕ್ಷೇತ್ರ ಸೇರಿದಂತೆ ಜೆಡಿಎಸ್ ಕೇಳಿರುವಂತ ಕ್ಷೇತ್ರಗಳ ಒಂದು ಅಲ್ಲಿ ಯಾವ ರೀತಿ ಒಂದು ಸಿದ್ಧತೆ ಆಗ್ತಾ ಇದೆ, ಅಭ್ಯರ್ಥಿಗಳಿಗೆ ಗೆಲುವಿಗೆ ಯಾವ ರೀತಿ ಒಂದು ಸಿದ್ಧತೆ ಮಾಡ್ಕೊಳ್ಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನ ಈಗಾಗಲೇ ಹೈಕಮಾಂಡ್ ನಾಯಕರು ಪಡೆದಿದ್ರು. ಕ್ಷೇತ್ರ ಹಂಚಿಕೆ ವಿಚಾರದಲ್ಲಿ ಇನ್ನೂ ಸಾಕಷ್ಟು ಸವಾಲುಗಳು ಎದುರಾಗುತ್ತೆ ಎಂಬ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ರಾಜ್ಯ ಬಿಜೆಪಿ ನಾಯಕರ ಒಂದು ಮಾಹಿತಿಯನ್ನ ಜೊತೆ ಚರ್ಚೆ ಮಾಡಿ ನಂತರ ಜೆಡಿಎಸ್ ವರಿಷ್ಠರೊಂದಿಗೂ ಕೂಡ ಚರ್ಚೆ ಮಾಡಿ ಆ ನಂತರ ಎಲ್ಲವೂ ಫೈನಲ್ ಮಾಡಬೇಕು ಅನ್ನೋದು ಕೂಡ ಹೈಕಮಾಂಡ್ ನಿರ್ಧಾರ ಆಗಿದೆ. ಹಾಗಾಗಿ ನಾಳೆ ದೆಹಲಿಗೆ ಬರುವಂತೆ ರಾಜ್ಯ ನಾಯಕರಿಗೆ ಈಗಾಗಲೇ ಬುಲಾವ್ ಕೊಟ್ಟಿದೆ. ಜೆಡಿಎಸ್ ವರಿಷ್ಠರು ಕೂಡ ನಾಳೆ ಸಭೆಯಲ್ಲಿ ಭಾಗವಹಿಸುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ನಾಳೆ ಬಗೆಹರಿಯುತ್ತಾ ಅನ್ನೋದು ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇದೆ. ಯಾಕೆಂದ್ರೆ ಕ್ಷೇತ್ರ ಹಂಚಿಕೆ ವಿಚಾರಗಳು ಇನ್ನೂ ಬಗೆಹರಿದಿಲ್ಲ. ಒಂದು ಕಡೆ ಕಾಂಗ್ರೆಸ್ ನಾಯಕರು ಈಗಾಗಲೇ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ, ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇ ಪಟ್ಟಿ ಬಿಜೆಪಿ ಹೈಕಮಾಂಡ್ ಬಿಡುಗಡೆ ಆಗಿದ್ರು ರಾಜ್ಯದ ಯಾವುದೇ ಒಂದು ಕ್ಷೇತ್ರದ ಒಂದು ಹೆಸರನ್ನು ಸೂಚಿಸಿಲ್ಲ. ಹಾಗಾಗಿ ನಾಳೆ ನಂತರ ಯಾವ ಮಂಡ್ಯ ಕ್ಷೇತ್ರ ಸೇರಿದಂತೆ ಜೆಡಿಎಸ್ ಕೇಳಿರುವ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ.